ಇನ್ನು ವಿನೇಶ್ ಫೋಗಟ್ ಅವರ ಬೆನ್ನಿಗೆ ನಿಂತಿದೆ ಹರಿಯಾಣ ಸರ್ಕಾರ. ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ಹರಿಯಾಣ ಸರ್ಕಾರ ವಿನೇಶ್ ಫೋಗಟ್ ಅವರಿಗೆ ತಮ್ಮ ಬೆಂಬಲವನ್ನ ಸೂಚಿಸಿದೆ. ಆಕೆಯನ್ನ ಬೆಳ್ಳಿ ಪದಕ ವಿಜೇತೆ ಅಂತಾನೆ ಪರಿಗಣಿಸೋಕೆ ನಿರ್ಧಾರವನ್ನ ಮಾಡಿದೆ. ಫೋಗಟ್ಗೆ 4 ಕೋಟಿ ರೂಪಾಯಿಯ ಬಹುಮಾನವನ್ನ ನೀಡೋಕೆ ಹರಿಯಾಣ ಸರ್ಕಾರ ನಿರ್ಧರಿಸಿದೆ. ಫೋಗಟ್ ಬಗ್ಗೆ ಹರಿಯಾಣ ಸರ್ಕಾರ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರ ಇದು. ಈ ಬಗ್ಗೆ ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಟ್ವೀಟ್ ಮಾಡಿ ಈ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ಅವರ ಟ್ವೀಟ್ ಕೂಡ ಬಹಳ ಗರ್ವ ಪಡುವ ಹಾಗೆ ಮಾಡುತ್ತೆ. ವಿನೇಶ್ ಫೋಗಟ್ ಅವರಿಗೆ ಎಂಥ ಸಪೋರ್ಟ್ ಅನ್ನ ಅಲ್ಲಿನ ಸರ್ಕಾರ, ಹರಿಯಾಣದ ಸರ್ಕಾರ ಅಂತ ಕೊಟ್ಟಿದೆ ಅಂತಂದ್ರೆ, ನಮ್ಮ ಮಣ್ಣಿನ ಬಹಳ ಹೆಮ್ಮೆಯ ಮಗಳು ವಿನೇಶ್ ಫೋಗಟ್ ಅದ್ಭುತವಾಗಿ ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ಪರ್ಫಾರ್ಮ್ ಮಾಡಿದ್ರು. ಆದರೆ ಕೆಲ ಕಾರಣದಿಂದಾಗಿ ಫೈನಲ್ನಲ್ಲಿ ಆಕೆ ಸ್ಪರ್ಧೆ ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಆಕೆ ನಮ್ಮೆಲ್ಲರಿಗೂ ಕೂಡ ಚಾಂಪಿಯನ್. ಹಾಗಾಗಿ ನಮ್ಮ ಸರ್ಕಾರ ವಿನೇಶ್ ಫೋಗಟ್ ಅವರನ್ನ ಒಬ್ಬ ಒಲಿಂಪಿಕ್ ಮೆಡಲಿಸ್ಟ್ನ ನಾವು ಹೇಗೆ ವೆಲ್ಕಮ್ ಮಾಡ್ತಾ ಇದ್ವೋ ಹಾಗೇ ಸ್ವಾಗತ ಮಾಡುವುದಕ್ಕೆ ನಿರ್ಧರಿಸಿದೆ. ಒಬ್ಬ ಒಲಿಂಪಿಕ್ನ ಸಿಲ್ವರ್ ಮೆಡಲಿಸ್ಟ್ಗೆ ಏನು ಗೌರವವನ್ನ, ಏನು ಫೆಸಿಲಿಟೇಟನ್ನ ಸರ್ಕಾರ ನೀಡಬೇಕಾಗಿತ್ತೋ ಅದನ್ನ ನೀಡೋದಕ್ಕೆ ನಾವು ನಿರ್ಧರಿಸಿದ್ದೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆ ಮೂಲಕ ಸಿಲ್ವರ್ ಮೆಡಲಿಸ್ಟ್ಗೆ ಹರಿಯಾಣ ಸರ್ಕಾರ 4 ಕೋಟಿ ರೂಪಾಯಿಗಳನ್ನ ನೀಡ್ತಾ ಇತ್ತು. ಆ 4 ಕೋಟಿ ರೂಪಾಯಿಯನ್ನ ವಿನೇಶ್ ಫೋಗಟ್ ಅವರಿಗೆ ನೀಡುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.